ಲಕ್ಷ್ಮಿ ಬೇಕೇ ಬೇಕು ಪ್ರತಿನಿತ್ಯ. ಸೊ ಲಕ್ಷ್ಮಿಯವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ವೆಲ್ಕಮ್. ಥ್ಯಾಂಕ್ ಯು. ಹೊಸ ಮುಖಗಳಲ್ಲ ಅಥವಾ ಹೊಸ ವಾಯ್ಸಸ್ ಅಂತೂ ಅಲ್ಲ. ಬೆಂಗಳೂರು ಗಣೇಶ ಉತ್ಸವ ಅಂಡ್ ಆಲ್ ಯು ಆರ್ಟಿಸ್ಟ್ ಆರ್ ಸಿನಾನಿಮಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಈ ಬಾರಿ ಹೆಣ್ಮಕ್ಳದೇ ರಾಜ್ಯ, ಇದೇನೋ ಹೊಸ ವಿಷಯ ಅಲ್ಲ. ಖಂಡಿತವಾಗಿ. ಸೊ ನಮ್ಮ ಕಾಮನ್ ಮೋಸ್ಟ್ ಫೇವ್ರೆಟ್ ಕ್ವೆಶ್ಚನ್, ನಂದೀಶ್ ಅವರು ಕರೆ ಮಾಡಿದಾಗ ಯಾರು ಕರೆ ಮಾಡಿದ್ರು ನಿಮ್ಮಲ್ಲಿ? ನನಗೆ ಕರೆ ಬಂತು. ಸೊ ಫಸ್ಟ್ ಕಾಲ್ ಮಾಡಿದಾಗ ಈ ತರ ಒಂದಿನ ನೀವು ಕ್ಯೂರೇಟ್ ಮಾಡ್ಬೇಕು ಅಂತ. ಓಕೆ, ಹಿಂಗೆ ಫಸ್ಟ್ ಕ್ಯೂರೇಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ವಾಟ್ಸ್ ಮೈ ರೋಲ್, ನಮ್ಮಿಬ್ರ ರೋಲ್ ಏನು ಅಂತ ಕೇಳಿದೆ. ಇಲ್ಲ, ಒಂದು ಡೇ ಲಾಂಗ್ ಕಾನ್ಸರ್ಟ್ಸ್ ನೀವೇ ಪ್ಲಾನ್ ಮಾಡ್ಬೇಕು ಅಂದ್ರು. ಓ, ಅವಾಗ ದಿಸ್ ಇಸ್ ಅವರ್ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್, ಲೈಕ್ ಕ್ಯೂರೇಟ್ ಮಾಡೋದು ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಥ್ರಿಲ್ ಕೂಡ ಆಯ್ತು. ವಾವ್, ಇದೊಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಲಿ ಅಂತ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಸೊ ಆರ್ ಯು ಇಂಟ್ರೆಸ್ಟೆಡ್ ಅಂದ್ರು, ಡೆಫಿನೆಟ್ಲಿ ಇಷ್ಟ, ಎಸ್ ಅಂತ ತುಂಬಾ ಖುಷಿ ಆಯ್ತು ನಮ್ಗೆ ಆಕ್ಚುಲಿ. ಓಕೆ, ಸೊ ಕ್ಯೂರೇಟ್ ಅಂತ ಹೇಳಿದ ತಕ್ಷಣ ನಾವು ವುಡ್ ಹ್ಯಾವ್ ಥಾಟ್, ಅಯ್ಯೋ ಅದು ಭಕ್ತಿ ಪ್ರಧಾನವಾದ ಕಾರ್ಯಕ್ರಮ ಅಂದ್ರೆ ಖಂಡಿತವಾಗಿಯೂ ಸುಲಭವಾದ ವಿಷಯ ಅಲ್ಲ. ಖಂಡಿತ. ಯಾರ ಹೆಸರನ್ನ ಹಾಕೋಬೇಕು ಅಂತೆಲ್ಲ ಹೆಂಗೆ ಪ್ಲಾನಿಂಗ್ ಮಾಡಿದ್ರಿ? ಸೊ ಅದನ್ನ ಬಿಟ್ಟು ನಾವು ಹೊರಗೆ ಹೋಗುವಾಗಿಲ್ಲ. ಈವನ್ ಇಫ್ ಇಟ್ ಇಸ್ ಫಿಲಮ್ ಮ್ಯೂಸಿಕ್, ಅಲ್ಲಿ ಡಿವೋಷನಲ್ ಆಸ್ಪೆಕ್ಟ್ ಇರಬೇಕು ಅನ್ನೋದು. ಸೊ ನಾವು ಎಲ್ಲೆಲ್ಲಿ ಆ ಡಿವೋಷನಲ್ ಆಸ್ಪೆಕ್ಟ್ ತರ್ಬೋದು. ನಾವು ಬೀಯಿಂಗ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್, ಕ್ಲಾಸಿಕಲ್ ಅಫ್ಕೋರ್ಸ್ ಕ್ಲಾಸಿಕಲ್ ಸೆಗ್ಮೆಂಟ್, ಆಮೇಲೆ ಇನ್ನೆಲ್ಲಿ ಡಿವೋಷನ್, ಫೋಕ್ ಡಿವೋಷನಲ್ ಸಾಂಗ್ ಅಂಡ್ ಯಕ್ಷಗಾನ. ಅಫ್ಕೋರ್ಸ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ವೆರಿ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಕರ್ನಾಟಕದಲ್ಲಿ. ಯಕ್ಷಗಾನ ಒಂಥರಣ ಅಂತ ಅನ್ಕೊಂಡ್ವಿ. ದೆನ್ ವಾದ್ಯ ಸಂಗೀತ, ಆಲ್ ವಿಮೆನ್ ಪರ್ಕಷನ್ ಆನ್ಸೆಂಬಲ್ ಒಂದು. ದೆನ್ ಕೊನ್ನಕೋಲ್ ಇರ್ಬೋದು, ಕೊನ್ನಕೋಲ್ ಒಂದು ಆರ್ಟ್ ಫಾರ್ಮ್. ಸೊ ಆಮೇಲೆ ಒಂದು ಫಿಲಮ್ ಮ್ಯೂಸಿಕ್ ನ ಇಟ್ಕೊಂಡು ಡಿವೋಷನಲ್ ಫಿಲಮ್ ಸಾಂಗ್ಸ್ ಅಂತ ಒಂದು. ಸೊ ಈ ತರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ನ ಪ್ಲಾನ್ ಮಾಡ್ಕೊಂಡು. ಸೊ ನಾವು 2ನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗಿಂದ ರಾತ್ರಿ ತನಕ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಹೈಲೈಟ್ಸ್ ಅನ್ನು ಹೇಳ್ಬೇಕು ನೀವು. ಖಂಡಿತ. ಸೊ ಟು ಸ್ಟಾರ್ಟ್ ವಿತ್, ಬೆಳಗ್ಗೆ ಫಸ್ಟ್ ಪ್ರೋಗ್ರಾಮ್ ಬಂದು ಆಲ್ ವಿಮೆನ್ ಪರ್ಕಷನ್ ಆನ್ಸೆಂಬಲ್. ವಾದ್ಯವೃಂದ ಎಲ್ಲ ವಿಮೆನ್ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಪ್ರಾಮಿನೆಂಟ್ ಆರ್ಟಿಸ್ಟ್ ಕರ್ನಾಟಕ ಇದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾಂಚನ ಸಿಸ್ಟರ್ಸ್ ಹಾಡ್ತಾ ಇದ್ದಾರೆ. ಕ್ಲಾಸಿಕಲ್ ಕಾನ್ಸರ್ಟ್, ಅದು ಪಕ್ಕಾ ಕ್ಲಾಸಿಕಲ್ ಕಾನ್ಸರ್ಟ್. ಈ ಡುವೆಲ್ ಜೋಡಿ ನೆಕ್ಸ್ಟ್ ಯಾವ ಕಾರ್ಯಕ್ರಮನ ಕ್ಯೂರೇಟ್ ಮಾಡಿ? ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಮಹಿಳಾ ಯಕ್ಷಗಾನ ಪರ್ಫಾರ್ಮೆನ್ಸ್ ಇದೆ. ಅದನ್ನ ಶ್ರೀಮತಿ ಅನುಪಮಾ ಮರಾಠೆ ಅವರು ಚಿತ್ಪಾವನ ಮಹಿಳಾ ಯಕ್ಷಗಾನ ಮಂಡಳಿ ಅಂತ, ಅವ್ರು ಆಕ್ಚುಲಿ ಕರ್ನಾಟಕದ ಎಲ್ಲೆಡೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಸ್ಪೆಷಲ್ ಟೀಮ್. ಅದಾದ್ಮೇಲೆ ಒಂದು ಮಕ್ಕಳ ಕೊನ್ನಕೋಲ್ ಪರ್ಫಾರ್ಮೆನ್ಸ್ ಇಟ್ಕೊಂಡಿದ್ದೀವಿ, ವಿದ್ವಾನ್ ಸೋಮಶೇಖರ್ ಜೋಯಿಸ್ ಅವರ ಸ್ಟೂಡೆಂಟ್ಸ್. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್ ಬಿಕಾಸ್ ಕೊನ್ನಕೋಲ್ ಅನ್ನೋದು ಒಂದು ರೇರ್ ಆರ್ಟ್ ಫಾರ್ಮ್. ಸೊ ಅದು ಒಂದು ಫ್ರಂಟ್ ಲೈನ್ಗೆ ಬರಬೇಕು ಅಂಡ್ ಮಕ್ಕಳು ಅದನ್ನ ಪರ್ಫಾರ್ಮ್ ಮಾಡೋದನ್ನ ಜನ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದಾದ್ಮೇಲೆ ನಮ್ಮ ತಂದೆಯವರ 3 ಜನ ಡಿಸೈಪಲ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದು ದೇವಿ ಕೃತಿಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸವಿತಾ, ಶರ್ವಾಣಿ ಅಂಡ್ ಸುಬ್ರಹ್ಮಣ್ಯ ಅಂತ 3 ಜನ ಡಿಸೈಪಲ್ಸ್ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಸೊ ಅವ್ರಾದ್ಮೇಲೆ ಫೋಕ್, ಡಿವೋಷನಲ್ ಫೋಕ್. ಮತ್ತೆ ಬಹಳ ಒಳ್ಳೊಳ್ಳೆ ಗೀತೆಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸೋಜುಗಾದ ಸೋಜು ಮಲ್ಲಿಗೆ ಇದೆ, ಚೆಲ್ಲಿದರು ಮಲ್ಲಿಗೆಯ ಇದೆ. ಹೌದು, ಪಬ್ಲಿಕ್ ಡಿಮಾಂಡ್ ಚೆಲ್ಲಿದರು ಮಲ್ಲಿಗೆ ಕೇಳಬೇಕು. ಹೌದು, ಕಮೆಂಟ್ ಪ್ಲೀಸ್ ಆಸ್ಕ್ ದೆಮ್ ಟು ಸಿಂಗ್ ಅಂತ ಹೇಳೋದು ಹೆಚ್ಚ ನಾವು ಹಾಡ್ಸೋದು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೋಯೇರಿ ಮ್ಯಾಲೆ. ಒಂದ್ ಕೆಜಿ ಮಲ್ಲಿಗೆ ತಗೊಂಡ್ಬರ್ಬೇಕು ಹೇಳಿದ ತಕ್ಷಣ ಅಭಿಷೇಕ ಮಾಡ್ಬೇಕು ಅಂತ ಅನ್ಸುತ್ತೆ. ಇದು ಎಷ್ಟು ಹಳೆ ಹಾಡುಗಳಾದ್ರೂ ನಾವು ಎಷ್ಟು ಸಲ ಕೇಳಿದ್ರು ಅದು ಹೊಸದಾಗಿ ಕೇಳುತ್ತೆ ನಮ್ಗೆ. ಇವ್ರಿಬ್ಬರನ್ನ ನೋಡಕ್ಕೆ 2ನೇ ತಾರೀಕು ನೀವು ಬರ್ಲೇಬೇಕಾಗತ್ತೆ. ಹೌದು, ಬರೀ ನಿಮ್ಮಿಬ್ಬರನ್ನ ಮಾತ್ರ ಅಲ್ಲ,
ನಮ್ಮೊಟ್ಟಿಗೆ ಇರೋ ಎಲ್ಲ ಆರ್ಟಿಸ್ಟ್ಗಳನ್ನ ನೋಡಕ್ಕೂ. ಸೊ ಸೆಪ್ಟೆಂಬರ್ 8ನೇ ತಾರೀಕು ನಾವಿಬ್ರು ಪ್ರಸ್ತುತಪಡಿಸ್ತಾ ಇರೋ ಎಲ್ಲಾ ಕಾರ್ಯಕ್ರಮಗಳು ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ. ಶೃಂಗೇರಿ ಶಂಕರ ಮಠ, ಚಾಮರಾಜಪೇಟೆಯಲ್ಲಿರುವಂತಹ ಶೃಂಗೇರಿ ಶಂಕರ ಮಠದ ವೇದಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಹಾಗೇನೆ ಅಕಸ್ಮಾತ್ ಬರಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಇದ್ದೇ ಇರುತ್ತೆ. ಖಂಡಿತ ವೀಕ್ಷಣೆ ಮಾಡ್ಬೇಕು. ಎಲ್ಲಾ ಕಲಾವಿದರಿಗೂ ಸಪೋರ್ಟ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಎಲ್ರ. ಖಂಡಿತ ಎಲ್ರು ಬನ್ನಿ. ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅನ್ನೋದು ನಿಮ್ಗೆ ಅಲ್ಲಿ ಬಂದ ಮೇಲೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಮಿಸ್ ಮಾಡದೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ.